ಆಚಾರ್ಯ ಶ್ರೀ ಗುರುಭ್ಯೋ ನಮಃ. ಪರಮಗುರುಭ್ಯೋ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಹರಿ ಓಂ. ಪ್ರಣಮ್ಯ ಚರಣಾಂಭೋಜಯುಗಲಂ ಕಮಲಾಪತೆ ಪ್ರಮಾಣಪದ್ಧತಿಂ ಕುರ್ಮೋ ಬಾಲಾನಾಂ ಭೂಜಸಿದ್ಧೇ ಅಭ್ರಮಂ ಮಂಗಲಹಿತಂ ಮಧುರಂ ಸದಾ ಆನಂದತೀರ್ಥಂ ಮಧುರಂ ಭಜೇತ್ತಾಪತ್ರಯಾಪಹಂ ಜಯಂತಿ ಭಕ್ತಶ್ರೀ ಕೃತಪತ್ अस्मद् गुरुसमारम्भां टीकाकृतमध्यगां श्रीमदाचार्यपर्यन्तां वन्दे गुरुपरम्परां. विद्यापीठविधातारं विद्यार्चनं तत्त्वसम्बन्धे महामहिमसिद्धिं पर्यन्तं गुरूणामाकृतिं स्मरेत्तेन विघ्नाः नश्यन्ति सिद्ध्यन्ति च मनोरथाः. श्रीगुरुभ्यो नमः. हरिः ओम्. ಆಚಾರ್ಯ, ನಿಮ್ ವಾಯ್ಸ್ ಬ್ರೇಕ್ ಆಗ್ತಾ ಇದೆ ಆಚಾರ್ಯ. ವಾಯ್ಸ್ ಬ್ರೇಕ್ ಆಗ್ತದ ಆಚಾರ್ಯ. ಕೇವಲ 4 ವಿಧ ಅಂತ ಮೊದಲಿಗೆ ಸ್ವಲ್ಪ ಸಂಗತಿ ಸಿಗಬೇಕು. ಆಚಾರ್ಯ, ವಾಯ್ಸ್ ತುಂಬಾ ಬ್ರೇಕ್ ಆಗ್ತಾ ಇದೆ ಆಚಾರ್ಯ. ಆಚಾರ್ಯ, ವಾಯ್ಸ್ ಬ್ರೇಕ್ ಆಗ್ತದ. ತಾತ್ವಿಕ ಯೋಗಿ ಜ್ಞಾನದ ವಿಚಾರವನ್ನು ಮಾಡಬೇಕು. ಅದರಲ್ಲಿ ವಾಕ್ಯ ಪ್ರಾರಂಭ ಆಗೋದು ತದತಿರಿಕ್ತಾಃ ತತ್ವಾಭಿಮಾನಿನಃ ದೇವಾಃ ತಾತ್ವಿಕಾಃ ಅನಾದಿತ್ವೇ ಸತಿ ಈಶ್ವರಾದನ್ಯತ್ರ ಆಲೋಚನೆಯಪಿ ಅಸರ್ವ ವಿಷಯಕಂ ತಜ್ಞಾನಂ. ಸಾರಿ, ನಾನು ಅತಾತ್ವಿಕ ಯೋಗಿ ಜ್ಞಾನ ಅಂದೆ, ತಾತ್ವಿಕ ಯೋಗಿ ಜ್ಞಾನ. ಇಷ್ಟವರೆಗೆ ಕೇವಲ ರುಜಿಯೋಗಿ ಜ್ಞಾನದ ಲಕ್ಷಣವನ್ನು ಮಾತ್ರ ವಿಚಾರ ಮಾಡ್ತಾ ಬಂದಿದ್ದೇವೆ. ಆ ರುಜಿಯೋಗಿ ಜ್ಞಾನ ಆದ ಮೇಲೆ ತಾತ್ವಿಕ ಯೋಗಿ ಜ್ಞಾನ ಎರಡನೆಯದ್ದು. ಅದರ ವಿಚಾರವನ್ನು ಮಾಡೋದಕ್ಕಾಗಿ ತದತಿರಿಕ್ತಾಃ ತತ್ವಾಭಿಮಾನಿನಃ ದೇವಾಃ ತಾತ್ವಿಕಾಃ, ತಾತ್ವಿಕ ದೇವತೆಗಳು ಅವರ ಜ್ಞಾನ. ತಾತ್ವಿಕ ದೇವತೆಗಳು ಅಂದ್ರೆ ಅರ್ಥವೇನು? ತತ್ವಾಭಿಮಾನ ದೇವತೆಗಳು ಅಂತಂದ್ಬಿಟ್ರೆ ಹಾಗಾದರೆ ಬ್ರಹ್ಮಾದಿ ದೇವತೆಗಳು, ಬ್ರಹ್ಮದೇವರು ಅಥವಾ ಬ್ರಹ್ಮ ಪದವಿಯ ಯೋಗ್ಯರಾದ ಜೀವರು, ಅವರು ತತ್ವಾಭಿಮಾನಿಗಳಲ್ಲವಾ? ಅದಕ್ಕಾಗಿ ತದತಿರಿಕ್ತಾಃ ಅಂದ್ರೆ ಯಾವ ಬ್ರಹ್ಮ ಪದವಿ ಯೋಗ್ಯರಾದಂತಹ ಯಾವ ರುಜುಗಳಿದ್ದಾರೋ, ಈ ರುಜುಗಳಿಂದ ಅತಿರಿಕ್ತರಾದಂತಹ ಯಾವ ತತ್ವಾಭಿಮಾನ ದೇವತೆಗಳಿದ್ದಾರೋ ಅವರನ್ನು ತಾತ್ವಿಕ ಎನ್ನುವಂತಹ ಪದದಿಂದಾಗಿ ಅವರನ್ನು ಸ್ವೀಕಾರ ಮಾಡಬೇಕು.
ತದತಿರಿಕ್ತಾಹ ತತ್ವಾಭಿಮಾನಿನಃ. ಆ ರುಜುಗಳಿಂದ ಅತಿರಿಕ್ತರಾದ ತತ್ವಾಭಿಮಾನಿ ದೇವತೆಗಳು ಯಾರಿದ್ದಾರೋ ಅವರು ತಾತ್ವಿಕರು ಅಂತ. ತಾತ್ವಿಕ ಅಂದ್ರೆ ಯಾರು ಅಂತ ಅನ್ನೋದನ್ನು ಹೇಳಿದರು. ಆಮೇಲೆ ಅವರ ಜ್ಞಾನದ ಲಕ್ಷಣವೇನು ಅಂತ ಪ್ರಶ್ನೆ ಮಾಡಿದ್ರೆ, ಅನಾದಿತ್ವೇ ಸತಿ ಈಶ್ವರಾದನ್ಯತ್ರ ಆಲೋಚನೆಪಿ ಅಸರ್ವ ವಿಷಯಂ ತಜ್ಞಾನಂ. ಅನಾದಿತ್ವೇ ಸತಿ ತಾತ್ವಿಕ ಯೋಗಿ ಜ್ಞಾನಗಳು ಕೂಡ. ಸ್ವಾಮಿ ಏನ್ ಕೇಳಿಸಿಲ್ಲ ಆಚಾರ್ಯ ಸ್ವಾಮಿ. ಉಳಿದವರು ಕೇಳಿಸ್ತಾ ಇಲ್ಲ? ಕೇಳಿಸ್ತಾ ಇದೆ ಆಚಾರ್ಯ. ಓಕೆ, ನಿಮ್ದು ಏನಾದ್ರು ನೆಟ್ವರ್ಕ್ ಇಶ್ಯೂ ಇರ್ಬೇಕನ್ಸತ್ತೆ. ಈಗ ಸರಿ ಕೇಳಿಸ್ತಾ ಇದೆಯಾ ಗುರುರಾಜವ್ರು? ಹರೇ ನಮಃ. ಕೇಳಿಸ್ತಾರೆ. ಅನಾದಿತ್ವೇ ಸತಿ ಈಶ್ವರಾಧನ್ಯತ್ರ ಆಲೋಚನೆಪಿ ಅಸರ್ವ ವಿಷಯಂ ತಜ್ಞಾನಂ. ಯಾವ ತಾತ್ವಿಕ ಯೋಗಿಗಳಿದ್ದಾರೋ ಅವರ ಜ್ಞಾನವು ಅನಾದಿಯಾಗಿದೆ. ಹೇಗೆ ರುಜುಗಳ ಜ್ಞಾನದ ವಿಚಾರ ಮಾಡುವಂತೆ, ಹಾಗೆ ಈ ತತ್ವಾಭಿಮಾನಿಗಳಾದಂತಹ ಯಾವ ತಾತ್ವಿಕ ದೇವತೆಗಳಿದ್ದಾರೋ ಇವರ ಜ್ಞಾನವು ಕೂಡ ಅನಾದಿಯಾಗಿದೆ. ಈಶ್ವರಾದನ್ಯತ್ರ ಆಲೋಚನೆಪಿ, ಈಶ್ವರನನ್ನು ಬಿಟ್ಟು ಅನ್ಯತ್ರ ಜಗತ್ತಿನ ವಿಷಯದಲ್ಲಿ ಆಲೋಚನೆ ಮಾಡಿದರೂ ಅಸರ್ವ ವಿಷಯ, ಸರ್ವ ವಿಷಯಕವಲ್ಲ. ರುಜುಗಳ ಜ್ಞಾನ ಹಾಗಲ್ಲ. ಆಲೋಚನೆ ಮಾಡಿದರೆ ಜಗತ್ತಿನ ವಿಷಯಕವಾಗಿ ಸರ್ವಜ್ಞಾನವನ್ನು ಪಡೆಯುತ್ತಾರೆ ರುಜುಗಳು. ಆದರೆ ಅದಕ್ಕಿಂತ ಕೆಳಗೆ ಇರುವಂತಹ ಯಾವ ತತ್ವಾಭಿಮಾನಿ ದೇವತೆಗಳಿದ್ದಾರೋ ಇವರು ಆಲೋಚನೆ ಮಾಡಿದರೂ ಸರ್ವ ವಿಷಯಕವಾದ ಜ್ಞಾನವನ್ನು ಪಡೆಯೋದಕ್ಕೆ ಸಾಧ್ಯವಿಲ್ಲ. ಅಂತಹ ಜ್ಞಾನವೇ ತಾತ್ವಿಕ ಯೋಗಿ ಜ್ಞಾನ. ಅನಾದಿತ್ವೇ ಸತಿ ಈಶ್ವರಾದನ್ಯತ್ರ ಆಲೋಚನೆಪಿ ಅಸರ್ವ ವಿಷಯಂ. ಅಸರ್ವ ವಿಷಯಕವಾದಂತಹ ಯಾವ ಜ್ಞಾನವೋ ಅದು ತಾತ್ವಿಕ ಯೋಗಿ ಜ್ಞಾನ. ತದಪಿ ಸ್ವರೂಪಂ ಬಾಹ್ಯಂಚ ಇತಿ ದ್ವಿವಿಧಂ. ಈ ತಾತ್ವಿಕ ಯೋಗಿ ಜ್ಞಾನವು ಕೂಡ ಹಿಂದೆ ನಾವು ವಿಚಾರ ಮಾಡಿದಂತೆ ಹೇಗೆ ರುಜುಗಳ ಜ್ಞಾನದಲ್ಲಿ ಸ್ವರೂಪ ಜ್ಞಾನ, ಮನೋವೃತ್ತಿ ಜ್ಞಾನ ಅಂತ ವಿಚಾರ ಮಾಡಿದ್ವಿ. ಅದರಲ್ಲಿ ಸ್ವರೂಪ ಜ್ಞಾನ ಇದು ಅನಾದಿ ನಿತ್ಯ ಅಂತ ಹೀಗೆ ವಿಚಾರ ಮಾಡಿದ್ವಿ. ಹಾಗೆ ಈ ತಾತ್ವಿಕ ಯೋಗಿ ಜ್ಞಾನದಲ್ಲೂ ಕೂಡ ಎರಡು ವಿಧ. ತದಪಿ ಸ್ವರೂಪಂ ಬಾಹ್ಯಂಚ ಇತಿ ದ್ವಿವಿಧಂ. ಆ ತಾತ್ವಿಕ ಯೋಗಿ ಜ್ಞಾನವು ಮತ್ತೆ ಸ್ವರೂಪ ಹಾಗೂ ಬಾಹ್ಯ ಎಂಬುದಾಗಿ ಎರಡು ವಿಧವಾಗಿದೆ. ತಸ್ಯ ಅನಾದಿತ್ವಂ ಪೂರ್ವವತ್. ಸ್ವರೂಪ ಜ್ಞಾನ ಇದು ಅನಾದಿಯಾಗಿದೆ ಅಂತಂದ್ರೆ ಸ್ವರೂಪ ಜ್ಞಾನ ಅನಾದಿ ಹೇಗೆ? ಅದಕ್ಕೆ ಅನಾದಿತ್ವವನ್ನು ಹೇಗೆ ಸಮರ್ಥನೆ ಮಾಡ್ಬೇಕು ನಾವು ಅಂತ ಪ್ರಶ್ನೆ ಮಾಡಿದ್ರೆ, ಹಿಂದಿನಂತೆ. ಹಿಂದೆ ರುಜುಗಳ ಸ್ವರೂಪ ಜ್ಞಾನಕ್ಕೆ ಅನಾದಿತ್ವವನ್ನು ಹೇಳುವಾಗ ಯಾವ ದೃಷ್ಟಿಯಿಂದಾಗಿ ಸ್ವರೂಪಕ್ಕೆ ಅನಾದಿತ್ವವನ್ನು ನಾವು ಸಮರ್ಥನೆ ಮಾಡಿದ್ದೇವೋ ಅದೇ ರೀತಿಯಾಗಿ ಈ ತಾತ್ವಿಕ ಯೋಗಿ ಜ್ಞಾನದ ಸ್ವರೂಪ ಜ್ಞಾನಕ್ಕೆ ಅನಾದಿನಿತ್ಯತ್ವವನ್ನು ಕೂಡ ಅದೇ ರೀತಿಯಾಗಿ ಸ್ವರೂಪ ಜ್ಞಾನಕ್ಕೆ ಅನಾದಿನಿತ್ಯತ್ವವನ್ನು ಒಪ್ಪಬೇಕು. ಅಂದ್ರೆ ಸ್ವರೂಪತಃ ಅನಾದಿ, ಆದರೆ ಪ್ರವಾಹತಃ ವೃತ್ತಿಜ್ಞಾನಕ್ಕೆ ಅನಾದಿತ್ವ ಇಲ್ಲ ಅಂತ ಹೀಗೆ ಅಭಿಪ್ರಾಯ. ಬಾಹ್ಯಂಚ ಕದಾಚಿತ ಇನ್ನು ಮುಂದೆ ತಸ್ಯ ಅನಾದಿತ್ವಂ ಪೂರ್ವತ ಸ್ವರೂಪಂ ಯಥಾರ್ಥಮೇವ. ಸ್ವರೂಪ ಜ್ಞಾನದಲ್ಲಿ ಯಾವ ರೀತಿಯಾಗಿ ರುಜಿಯೋಗಿಗಳ ಜ್ಞಾನ ಇದು ಯಥಾರ್ಥವಾಗಿದೆಯೋ ಅದೇ ರೀತಿಯಾಗಿ ಈ ತಾತ್ವಿಕ ಯೋಗಿ ಜ್ಞಾನದಲ್ಲಿ ಕೇವಲ ಸ್ವರೂಪ ಜ್ಞಾನ ಮಾತ್ರ ಯಥಾರ್ಥ. ಬಾಹ್ಯಂ ಕದಾಚಿತ ಅಯಥಾರ್ಥಮಪಿ. ಬಾಹ್ಯ ಜ್ಞಾನ ಅಂತ ಅನ್ನೋದು ಕೆಲವೊಮ್ಮೆ ಅಯಥಾರ್ಥಮಪಿ, ಅಯಥಾರ್ಥವೂ ಆಗತ್ತೆ. ಸ್ವರೂಪ ಯಥಾರ್ಥವೇ, ಬಾಹ್ಯ ಇದು ಕದಾಚಿತ ಅಯಥಾರ್ಥಮಪಿ. ಬಾಹ್ಯ ಜ್ಞಾನದು ಕೆಲವೊಮ್ಮೆ ಯಥಾರ್ಥವೂ ಆಗತ್ತೆ, ಅಯಥಾರ್ಥಮಪಿ ಅಯಥಾರ್ಥವಾದಂತಹ ಜ್ಞಾನವೂ ಬರುತ್ತೆ ಅಂತ ಏನಿದೆಯೋ ಇದು ತಾತ್ವಿಕ ಯೋಗಿ ಜ್ಞಾನದ ಪ್ರಭೇದಗಳು, ಅದರ ಲಕ್ಷಣ, ಅದರ ವಿಚಾರ. ಇನ್ನ
ಕೊನೆಯದು ಅತಾತ್ವಿಕ ಯೋಗಿ ಜ್ಞಾನ. ಅತಾತ್ವಿಕರು ಅಂದ್ರೆ ಯಾರು, ಅವರ ಜ್ಞಾನದ ಲಕ್ಷಣ ಏನು? ತದ್ವ್ಯತಿರಿಕ್ತಾಃ ದೇವಾದಯಃ ಯೋಗಿನಃ ಅತಾತ್ವಿಕಾಃ. ತತ್ ಅತಿರಿಕ್ತಾಃ ದೇವಾದಯಃ ಅಂದ್ರೆ ಋಜುಗಳಿಂದ ಹಾಗೂ ತಾತ್ವಿಕ ಯೋಗಿಗಳಿಂದ ಅತಿರಿಕ್ತರಾದಂತಹ ಯೋಗಿಗಳಾದಂತಹ ಯಾವ ದೇವತೆಗಳಿದ್ದಾರೋ ಇವರು ಅತಾತ್ವಿಕ ಯೋಗಿಗಳು. ಈಗ ತತ್ವಾಭಿಮಾನಿ ದೇವತೆಗಳು ಅಂತ ಇರ್ತಾರೆ, ತತ್ವಾಭಿಮಾನಿಗಳಾಗದೇ ಇರುವಂತಹ ದೇವತೆಗಳು ಇರ್ತಾರೆ. ಅಂತಹ ಯೋಗಿಗಳಾದಂತಹ ಯಾವ ದೇವತೆಗಳಿದ್ದಾರೋ ಅವರು ಅತಾತ್ವಿಕ ಯೋಗಿಗಳು. ಅರ್ಥವಾಯ್ತಲ್ಲ? ತಾತ್ವಿಕ ಯೋಗಿ, ಅತಾತ್ವಿಕ ಯೋಗಿ ಅಂದ್ರೆ ತತ್ವಾಭಿಮಾನಿ ದೇವತೆಗಳು, ಅತತ್ವಾಭಿಮಾನಿ ಅಂದ್ರೆ ತತ್ವಾಭಿಮಾನಿ ದೇವತೆಗಳಲ್ಲದೇ ಇರುವಂತಹ ಅನ್ಯ ದೇವತೆಗಳು. ಅವರು ಯಾರಿದ್ದಾರೋ ಅವರು ಅತಾತ್ವಿಕರು. ಇನ್ನ ಅವರ ಜ್ಞಾನದ ಲಕ್ಷಣವೇನು ಅಂತಂದ್ರೆ ಸಾಧಿತ್ವೇ ಸತಿ ಈಶ್ವರಾದನ್ಯತ್ರ ಅಲ್ಪಾಜ್ಞಾನಯುಕ್ತಂ ತಜ್ಞಾನಂ. ಸಾಧಿತ್ವೇ ಸತಿ ಆ ಯಾವ ಅತಾತ್ವಿಕರಾದಂತಹ ಯಾವ ಜ್ಞಾನವಿದೆಯೋ ಅದು ಸಾಧಿ ಅಂತಂದ್ರೆ ಆದಿ ಸಹಿತ ಅಂದ್ರೆ ಹುಟ್ಟು ಅಂತ ಅನ್ನೋದಿದೆ. ಅದಕ್ಕೆ ಉತ್ಪತ್ತಿಯೇ ಇಲ್ಲ ಅಂತಲ್ಲ, ಹುಟ್ಟಿದೆ. ಸಾಧಿತ್ವೇ ಸತಿ ಸಾಧಿಯಾಗಿದ್ದು ಈಶ್ವರಾದನ್ಯತ್ರ ಈಶ್ವರನನ್ನು ಬಿಟ್ಟು ಜಗತ್ತಿನ ವಿಷಯದಲ್ಲಿ ಅಲ್ಪ ಅಜ್ಞಾನಯುಕ್ತಂ ತಜ್ಞಾನಂ. ಅಲ್ಪಾಜ್ಞಾನಯುಕ್ತವಾದಂತಹ ಜ್ಞಾನ ಇದು ಅತಾತ್ವಿಕ ಯೋಗಿ ಜ್ಞಾನ. ಅಲ್ಪವಾದ ಅಜ್ಞಾನ ಅಂದ್ರೆ ಅವರ ಜ್ಞಾನ ಹೇಗಿರತ್ತೆ ಅಂದ್ರೆ ಅಲ್ಪಾಜ್ಞಾನಯುಕ್ತವಾದ ಜ್ಞಾನ. ಅಂದರೆ ಅದರ ಅಭಿಪ್ರಾಯವೇನು ಅಂತಂದ್ರೆ ವ್ಯಾಖ್ಯಾನಕಾರರು ಬರೀತಾರೆ, ಅಲ್ಪಾಜ್ಞಾನಯುಕ್ತವಾದ ಜ್ಞಾನ ಅಂತ ಅನ್ನೋದಕ್ಕೆ ಜ್ಞಾನವು ಎಷ್ಟೆಲ್ಲ ವಿಷಯವನ್ನು ವಿಷೀಕರಿಸತ್ತಲ್ವಾ ಅದಕ್ಕಿಂತಲೂ ಕಡಿಮೆ ವಿಷಯಕವಾದ ಅಜ್ಞಾನವೂ ಇರುತ್ತೆ ಅವರಿಗೆ. ಅಂದ್ರೆ ಉದಾಹರಣೆಗೆ ಈಗ ಜ್ಞಾನ ನಮಗೆ ಸುಮಾರು ಒಂದು 10 ಪದಾರ್ಥಗಳನ್ನು ವಿಷಯೀಕರಿಸ್ತಾ ಇದೆ ಅಂತ ಇಟ್ಕೊಳ್ರಿ. ಅವಾಗ ಹಾಗೆ ಅಷ್ಟು ಅಜ್ಞಾನ ಇರೋದಿಲ್ಲ, ಆದರೆ ಅದಕ್ಕಿಂತಲೂ 10 ವಿಷಯಕವಾದ ಜ್ಞಾನ ಬಂದ್ರೆ ಒಂದು 2-3 ವಿಷಯಕವಾದ ಅಜ್ಞಾನ, ಹೀಗೆ ನ್ಯೂನವಾದ ಅಜ್ಞಾನವೂ ಇರತ್ತೆ ಅಂತನೋ ಅರ್ಥದಲ್ಲಿ ಅಲ್ಪಾಜ್ಞಾನ ಯುಕ್ತಂ ಅಂತ ಹೇಳಿದ್ದಾರೆ. ಹಾಗಾಗಿ ಸಾಧಿಯಾಗಿದ್ದು ಈಶ್ವರಾದನ್ಯತ್ರ ಈಶ್ವರನ್ ಬಿಟ್ಟರು ಜಗತ್ತಿನ ವಿಷಯದಲ್ಲಿ ಅಲ್ಪವಾದ ಹೆಚ್ಚು ವಿಷಯಕವಾದ ಜ್ಞಾನವಿದ್ದರೂ ಅಲ್ಪವಾದ ಅಜ್ಞಾನ ಇರುತ್ತೆ. ಅಂತಹ ಜ್ಞಾನ ಏನೋ ಅದು ಅತಾತ್ವಿಕ ಯೋಗಿ ಜ್ಞಾನ. ತದಪಿ ಪೂರ್ವವತ್ ದ್ವಿವಿಧಂ. ಈ ಅತಾತ್ವಿಕ ಯೋಗಿ ಜ್ಞಾನವು ಕೂಡ ಹಿಂದಿನಂತೆ 2 ವಿಧ, ಸ್ವರೂಪ ಜ್ಞಾನ ಹಾಗೂ ಬಾಹ್ಯ ಜ್ಞಾನ ಎಂಬುದಾಗಿ. ವಾಯ್ಸ್ ಇಲ್ಲ ತರ ವಾಯ್ಸ್ ಬ್ರೇಕ್ ಆಗುತ್ತೆ. ಮತ್ತೆ ನಿಮ್ ವಾಯ್ಸ್ ಬ್ರೇಕ್ ಆಗ್ತಾ ಇದೆ ಸರಿ.
ಬಾಹ್ಯ ಜ್ಞಾನ ಇದು ಕೆಲವೊಮ್ಮೆ ಯಥಾರ್ಥವೂ ಆಗತ್ತೆ ಅಯಥಾರ್ಥವೂ ಆಗತ್ತೆ. ಅರ್ಥವಾಯ್ತಲ್ಲ? ಹೀಗೆ ಅತಾತ್ವಿಕ ಯೋಗಿ ಜ್ಞಾನದ ಪ್ರಭೇದ ಅಂತ ವಿಚಾರ ಮಾಡಿದ್ವಿ. ಒಟ್ಟು ಈಗ ಏನಾಯ್ತು ಅಂತಂದ್ರೆ ಈಶ್ವರ ಜ್ಞಾನ, ಲಕ್ಷ್ಮೀ ಜ್ಞಾನ, ಯೋಗಿ ಜ್ಞಾನ, ಅಯೋಗಿ ಜ್ಞಾನ. ಈಶ್ವರ ಜ್ಞಾನ, ಲಕ್ಷ್ಮೀ ಜ್ಞಾನ ಮುಗಿಸಿಕೊಂಡು ಯೋಗಿ ಜ್ಞಾನದಲ್ಲಿ 4 ಪ್ರಭೇದ: ರುಜಿಯೋಗಿಗಳು, ತಾತ್ವಿಕ ಯೋಗಿಗಳು, ಆಮೇಲೆ ಅತಾತ್ವಿಕ ಯೋಗಿಗಳು ಅಂತ 3 ಪ್ರಭೇದವನ್ನು ಹೇಳಿದ್ರು. ಅದರ ವಿಚಾರ ಮಾಡಿದ್ರು. ಅದಾದ ಮೇಲೆ ಕೊನೆಯದು ಯಾವುದು? ಅಯೋಗಿ ಜ್ಞಾನ. ಅದು ಮುಗಿತಂದ್ರೆ ಕೇವಲ ಪ್ರಮಾಣದ ವಿಭಾಗ ಮುಗಿದಂತೆ. ಅಯೋಗಿ ಜ್ಞಾನ ಅಂತಂದ್ರು. ಏನು ಅಯೋಗಿಗಳು ಅಂದ್ರೆ ಯಾರು? ತದ್ವ್ಯತಿರಿಕ್ತಾಹ ಜೀವಾಹ ಅಯೋಗಿನಃ. ತದ್ವ್ಯತಿರಿಕ್ತಾಹ ಜೀವಾಹ ಅಂತಂದ್ರೆ ಆ ತಾತ್ವಿಕರಿಂದ ಅತಿರಿಕ್ತರಾದಂತಹ ಯಾವ ಜೀವರಿದ್ದಾರೋ ಅಂದ್ರೆ ಒಟ್ಟಾರೆ ಯೋಗಿಗಳು. ಯೋಗಿಗಳು ಅಂತಂದ್ರೆ ಆ ಯೋಗಿಗಳಲ್ಲಿ ಎಲ್ಲರೂ ಬಂದ್ರು. ತಾತ್ವಿಕ ಯೋಗಿಗಳು, ರುಜಿಯೋಗಿಗಳು, ಅತಾತ್ವಿಕ ಯೋಗಿಗಳು, ಅವರೆಲ್ಲರೂ ಯೋಗಿಗಳು ಅಂತನೋ ಶಬ್ದದಿಂದ ಬಂದ್ಬಿಟ್ರು. ಆ ಯೋಗಿಗಳಿಂದ ಅತಿರಿಕ್ತರಾದಂತಹ ಯಾವ ಜೀವರಿದ್ದಾರೋ ಅವರು ಎಲ್ಲರೂ ಅಯೋಗಿಗಳು. ಅವರ ಜ್ಞಾನದ ಲಕ್ಷಣವೇನು ಅಂತಂದ್ರೆ ಈಶ್ವರಾದನ್ಯತ್ರ ಅಜ್ಞಾನ ಪ್ರಚುರಂ ತಜ್ಞಾನಂ. ಈಶ್ವರಾದನ್ಯತ್ರ, ಈಶ್ವರನನ್ನು ಬಿಟ್ಟು ಬೇರೆ ವಿಷಯದಲ್ಲಿ ಅಜ್ಞಾನ ಪ್ರಚುರಂ. ಏನು ಹಿಂದಿನ ಜ್ಞಾನದ ಅಂಶಕ್ಕೂ ಇಲ್ಲೂ ವ್ಯತ್ಯಾಸ ಇದೆ. ಹಿಂದೆ ನಾವು ಅತಾತ್ವಿಕ ಯೋಗಿಗಳ ವಿಚಾರ ಮಾಡ್ತಾ ಇರುವಾಗ ಏನಂದ್ವಿ? ಅಲ್ಪಾಜ್ಞಾನಯುಕ್ತಂ ಅಂತಂದ್ವಿ. ಅಂದ್ರೆ ಎಷ್ಟು ಜ್ಞಾನವಿದೆಯೋ, ಎಷ್ಟೆಲ್ಲ ವಿಷಯವನ್ನು ವಿಷಯೀಕರಿಸುವ ಜ್ಞಾನವಿದೆಯೋ ಅದಕ್ಕಿಂತಲೂ ಕಡಿಮೆ ಆದ ಅಜ್ಞಾನವೂ ಇರತ್ತೆ, ಅಲ್ಪಾಜ್ಞಾನ ಯುಕ್ತಂ ಅಂತ ವಿಚಾರ ಮಾಡಿದ್ವಿ. ಆದರೆ ಅಯೋಗಿಗಳ ವಿಷಯದಲ್ಲಿ ಹಾಗಲ್ಲ. ಅಜ್ಞಾನ ಪ್ರಚುರಂ. ಪ್ರಚುರ ಅಂದ್ರೆ ಬಹಳವಾಗಿ, ತುಂಬಾ ಹೆಚ್ಚು ಅಜ್ಞಾನವಿರುತ್ತೆ. ಜ್ಞಾನ ಕಮ್ಮಿ, ಅಜ್ಞಾನ ಹೆಚ್ಚು. ಇಂತಹ ಜ್ಞಾನ ಏನೋ ಅದು ಅಯೋಗಿಗಳ ಜ್ಞಾನ. ಈಶ್ವರಾದನ್ಯತ್ರ ಅಜ್ಞಾನ ಪ್ರಚುರಂ ತಜ್ಞಾನಂ. ಅಜ್ಞಾನ ಪ್ರಚುರವಾದ ಜ್ಞಾನಕ್ಕಿಂತಲೂ ಅಜ್ಞಾನವೇ ಹೆಚ್ಚಾಗಿ ಪಡೆದಂತಹದ್ದೇನೋ ಅಂತಹ ಜ್ಞಾನವೇ ಅಯೋಗಿ ಜ್ಞಾನ. ತದಪಿ ಪೂರ್ವವತ್ ದ್ವಿವಿಧಂ. ಈ ಜ್ಞಾನವೂ ಕೂಡ ಹಿಂದಿನಂತೆ ಸ್ವರೂಪ ಹಾಗೂ ಬಾಹ್ಯ ಎಂಬುದಾಗಿ 2 ವಿಧವಾಗಿದೆ. ಉತ್ಪತ್ತಿ ವಿನಾಶವಚ್ಚ. ಎರಡೂ ಜ್ಞಾನ, ಸ್ವರೂಪ ಜ್ಞಾನವಾಗ್ಲಿ ಹಾಗೂ ಬಾಹ್ಯ ಜ್ಞಾನವಾಗ್ಲಿ ಎರಡೂ ಕೂಡ ಉತ್ಪತ್ತಿ ವಿನಾಶ, ಉತ್ಪತ್ತಿ ಹಾಗೂ ವಿನಾಶ ಎರಡನ್ನೂ ಪಡೆದಿದೆ. ಇಲ್ಲಿ ಮೊದಲಿಂದ ಅಂದ್ರೆ ಪರಮಾತ್ಮನ ಜ್ಞಾನ, ಲಕ್ಷ್ಮೀ ಜ್ಞಾನ ಎಲ್ಲ ಆದ್ಮೇಲೆ ಅಲ್ಲಿಂದ ಪ್ರಾರಂಭ ಮಾಡಿ ಸ್ವರೂಪಕ್ಕೆ ಉತ್ಪತ್ತಿ ಇದೆಯಾ ಇಲ್ಲವಾ, ಅನಾದಿಯ ಸಾದಿಯ ಅಂತ ವಿಚಾರ ಮಾಡ್ತಾ ಬರ್ತಾ ಇದ್ದಾರೆ. ಇಲ್ಲಿ ನಾವು ವ್ಯಾಖ್ಯಾನದಲ್ಲಿ ಮಾಡಿದಂತೆ ಪ್ರವಾಹ ಉತ್ಪತ್ತ್ಯಪೇಕ್ಷೆಯ ಅಂತ ಇತ್ಯಾದಿಯಾಗಿ ವಿಚಾರ ಮಾಡಿದ್ದೇವೆ. ಅದು ಯಾಕೆ ಹಾಗೆ ಇಲ್ಲೂ ಅದನ್ನೇ ನಾವಿಲ್ಲಿ ತಿಳ್ಕೊಳ್ಬೇಕು. ಏನು ಸ್ವರೂಪ ಅಂತ ಇದ್ದೀರಿ. ಸುಮ್ನೆ ಇದು ವಾಕ್ಯ ಅಲ್ಲ, ಸ್ಪಷ್ಟೀಕರಣಕ್ಕೆ ಹೇಳ್ತಾ ಇದ್ದೇನೆ. ಸ್ವರೂಪ ಅಂತಂತೇವೆ. ಸ್ವರೂಪ ಅಂದ್ರೆ ಏನು? ನಂದೇ ಅದು ಹೊರತು ನನ್ನಿಂದ ಭಿನ್ನವಲ್ಲ ಅದು, ಅಂದ್ರೆ ಅದು ಸ್ವರೂಪ ಅಂತಂತೇವೆ. ಸೊ ಸ್ವರೂಪ ಜ್ಞಾನ ಅಂದ್ರೆ ಅದು ನಂದೇ, ಅದು ನಂದೇ ಅಂದ್ರೆ ನಾನೇ, ನಂದೇ ಅಂತೂ ಹೇಳಬಾರ್ದು, ನಾನೇ ಅದು ಅಂದ ಮೇಲೆ ನನಗೆ ಜೀವನಿಗೆ ಉತ್ಪತ್ತಿ ಇದೆಯಾ? ಜೀವನಿಗೆ ಉತ್ಪತ್ತಿ ಇಲ್ಲ. ಜೀವನಿಗೆ ಉತ್ಪತ್ತಿ ಇಲ್ಲ ಅಂತಂದ್ಮೇಲೆ ಸ್ವರೂಪ ಜ್ಞಾನಕ್ಕೆ ಎಲ್ಲಿಂದ ಉತ್ಪತ್ತಿ ಬರಬೇಕು ಅಥವಾ ನಾಶ ಎಲ್ಲಿ ಬರಬೇಕು? ಜೀವನಿಗೆ ಜನ್ಮ ಮರಣವಿಲ್ಲ, ದೇಹಕ್ಕೆ ಜನ್ಮ ಮರಣ ಅಂದ ಮೇಲೆ ಆ ಜೀವನ ಸ್ವರೂಪಭೂತವಾದ ಜ್ಞಾನಕ್ಕೆ ಹೇಗೆ ಜನ್ಮ ಮರಣಗಳು? ಅದಕ್ಕೆ ಅಭಿವ್ಯಕ್ತಪೇಕ್ಷೆಯ ಅಂತ ಹಿಂದಿಂದ ಹೇಳ್ತಾ ಬಂದಿದ್ದು. ಸ್ವರೂಪಕ್ಕೆ ಉತ್ಪತ್ತಿ ಇಲ್ಲದೆ ಇದ್ದರೂ ಕೂಡ ಸ್ವರೂಪಕ್ಕೆ ಅಭಿವ್ಯಕ್ತಿ ಇದೆ. ಆ ಸ್ವರೂಪದ ಅಭಿವ್ಯಕ್ತಿಯನ್ನೇ ಹುಟ್ಟು, ಉತ್ಪತ್ತಿ, ಅನಭಿವ್ಯಕ್ತಿ, ಅಭಿವ್ಯಕ್ತವಾಗದೆ ಹೋಗೋದೇನಿದೆಯೋ ಅದನ್ನು ನಾಶ ಅಂತ ವ್ಯವಹಾರ ಮಾಡ್ತಾ ಬರ್ತಾ ಇದ್ದೇವೆ ಇಷ್ಟವರೆಗೆ. ಆ ಅರ್ಥದಲ್ಲಿ ಉತ್ಪತ್ತಿ ವಿನಾಶ ವಚ್ಚ ಅಂತ ಹೇಳಿದ್ರು. ಸ್ವರೂಪಜ್ಞಾನ ಹಾಗೂ ಬಾಹ್ಯ ಜ್ಞಾನ ಇದೆಲ್ಲವೂ ಉತ್ಪತ್ತಿ ವಿನಾಶವತ್ತಾಗಿದೆ.
ಬಾಹ್ಯ ಜ್ಞಾನಕ್ಕೆ ಉತ್ಪತ್ತಿ ಅಂದ್ರೆ ನಿಜವಾದ ಉತ್ಪತ್ತಿಯೇ, ಹಾಗೂ ವಿನಾಶ ಅಂದ್ರೆ ನಾಶವೇ. ಸ್ವರೂಪ ಜ್ಞಾನಕ್ಕೆ ಹಾಗಲ್ಲ. ಸ್ವರೂಪ ಜ್ಞಾನಕ್ಕೆ ಉತ್ಪತ್ತಿ ಅಂತಂದ್ರೆ ಅಭಿವ್ಯಕ್ತಿಯೇ ಉತ್ಪತ್ತಿ, ನಾಶ ಅಂತಂದ್ರೆ ಅನಭಿವ್ಯಕ್ತಿ, ಅಭಿವ್ಯಕ್ತವಾಗದೇ ಇರೋದು ಎನ್ನುವುದೇ ಅದರ ನಾಶ. ಹೀಗೆ ಹೇಳಿ ನಾವು ಉತ್ಪತ್ತಿ ವಿನಾಶವನ್ನು ಸ್ವರೂಪ ಜ್ಞಾನಕ್ಕೆ ಹಾಗೂ ಬಾಹ್ಯ ಜ್ಞಾನಕ್ಕೆ ಒಪ್ಪಬೇಕು ಅಂತ ಇಷ್ಟು. ಇನ್ನ ಅಯೋಗಿನೋಪಿ ತ್ರಿವಿಧಾಹ, ಅಯೋಗಿಗಳು, ಅಯೋಗಿಗಳ ಜ್ಞಾನದ ಲಕ್ಷಣ ಏನು ಅಂತ ವಿಚಾರ ಮಾಡಿದ ಮೇಲೆ ಆ ಅಯೋಗಿಗಳು ಎಷ್ಟು ತರಹ ಇದ್ದಾರೆ ಅಂತ ಮುಂದೆ ವಿಚಾರ ಮಾಡ್ತಾರೆ. ಆ ಅಯೋಗಿಗಳು 3 ತರಹ ಇದ್ದಾರೆ. ಮೊದಲನೇದವರು ಮುಕ್ತಿ ಯೋಗ್ಯ. ಮುಕ್ತಿ ಯೋಗ್ಯರಾದಂತಹ ಅವರು ಯಾರು? ಅವರು ಅಯೋಗಿಗಳು. ನಿತ್ಯ ಸಂಸಾರಿನಃ, ನಿತ್ಯ ಸಂಸಾರಿಗಳಿದ್ದಾರೋ ಅವರು ಅಯೋಗಿಗಳು. ತಮೋಯೋಗ್ಯಾಸ್ಯ, ಅಂಧನ್ ತಮಸ್ಸಿಗೆ ಯೋಗ್ಯರಾದಂತಹ ಯಾವ ಜೀವರಿದ್ದಾರೋ ಅವರು ಅಯೋಗಿಗಳು. ಹೀಗೆ ಅಯೋಗಿಗಳಲ್ಲಿ 3 ಪ್ರಭೇದ: ಮುಕ್ತಿ ಯೋಗ್ಯ, ನಿತ್ಯ ಸಂಸಾರಿ, ತಮೋಯೋಗ್ಯ. ಅತ್ರ ಮುಕ್ತಿಯೋಗ್ಯಾನಾಂ ಸ್ವರೂಪಜ್ಞಾನಂ ಯಥಾರ್ಥಮೇವ. ಮುಕ್ತಿಯೋಗ್ಯಾನಾಂ ಸ್ವರೂಪಜ್ಞಾನಂ, ಮುಕ್ತಿಯೋಗ್ಯರಾದಂತಹ ಯಾವ ಜೀವರಿದ್ದಾರೋ ಅಯೋಗಿಯಾದಂತಹ ಜೀವರು, ಅವರ ಸ್ವರೂಪ ಜ್ಞಾನ ಮಾತ್ರ ಯಥಾರ್ಥಮೇವ, ಯಥಾರ್ಥವೇ ಆಗಿದೆ, ಎಂದೂ ಅಯಥಾರ್ಥವಲ್ಲ. ಮುಕ್ತಿಯೋಗ್ಯರಾದ ಜೀವರ ಸ್ವರೂಪ ಜ್ಞಾನ, ಬಾಹ್ಯ ಜ್ಞಾನ ಅಲ್ಲ, ಕೇವಲ ಸ್ವರೂಪ ಜ್ಞಾನ. ಇನ್ನ ನಿತ್ಯ ಸಂಸಾರಿನಾಂತು ಮಿಶ್ರಂ. ಎರಡನೇದ್ದು, ನಿತ್ಯ ಸಂಸಾರಿಯಾದಂತಹ ಅಯೋಗಿಯಾದಂತಹ ಜೀವರೇನಿದ್ದಾರೋ ಅವರಿಗೆ ಮಿಶ್ರ. ಮಿಶ್ರ ಅಂದ್ರೆ ಏನು? ಯಥಾರ್ಥವು ಅಯಥಾರ್ಥ ಹೀಗೆ ಕೂಡಿಕೊಂಡು ಇರಬಹುದು. ಕೇವಲ ಯಥಾರ್ಥ ಅಥವಾ ಕೇವಲ ಅಯಥಾರ್ಥ ಅಂತಲ್ಲ, ಮಿಶ್ರವಾಗಿ ಬರುತ್ತೆ. ಅನ್ಯೇಷಾಂ ಅಯಥಾರ್ಥಮೇವ. ಅನ್ಯೇಷಾಂ ಅಯಥಾರ್ಥಮೇವ ಅಂತನೋ ಶಬ್ದಕ್ಕರ್ಥ ಏನಂತಂದ್ರೆ, ತಮೋಯೋಗ್ಯರ ಯಾವ ಸ್ವರೂಪ ಜ್ಞಾನವಿದೆಯೋ ಇದು ಅಯಥಾರ್ಥಮೇವ, ಅಂದ್ರೆ ಅಯಥಾರ್ಥವೇ ಆಗಿದೆ ಅವರ ಸ್ವರೂಪ ಜ್ಞಾನದಲ್ಲಿ. ಬಾಹ್ಯಂತೋ ತ್ರಯಾನಾಮಪಿ ಉಭಯವಿನಂ. ಬಾಹ್ಯ ಜ್ಞಾನ ಅಂತಂದ್ರೆ ಅದು ಮುಕ್ತಿಯೋಗ್ಯರು ಹಾಗೂ ನಿತ್ಯ ಸಂಸಾರಿಗಳು ಹಾಗೂ ತಮೋಯೋಗ್ಯರು, ಇವರ 3 ಜನರ ಅಯೋಗಿಗಳ ಬಾಹ್ಯ ಜ್ಞಾನವಿದೆಯೋ ಇದು ಉಭಯವಿಧ. ಉಭಯವಿಧ ಅಂತಂದ್ರೆ ಯಥಾರ್ಥವೂ ಆಗತ್ತೆ, ಅಯಥಾರ್ಥವೂ ಆಗತ್ತೆ. ಹೀಗೆ ಉಭಯ ವಿಧವಾಗಿ ಅವರ ಬಾಹ್ಯ ಜ್ಞಾನ ಅಂತ. ಹೀಗೆ ಯದ್ಯಪಿ ಇಲ್ಲಿ ಅಯೋಗಿಗಳನ್ನು ಹೇಳುವ ಕಾರಣವಿಲ್ಲ, ಕೇವಲ ಪ್ರಮಾಣದ ವಿಭಾಗವನ್ನು ಮಾಡ್ತಾ ಇರುವಾಗ ಅಲ್ಲಿ ಬಂದಿದ್ದು ಈಶ್ವರ, ಲಕ್ಷ್ಮಿ, ಯೋಗಿಗಳು, ಅಯೋಗಿಗಳು ಅಂತ ಹೇಳ್ತಾ ಇದ್ರು. ಸೊ 4ನೇದ್ದು ಅಯೋಗಿಗಳು. ಅದಕ್ಕಾಗಿ ಅಯೋಗಿ ಅಂದ್ರೆ ಯಾರು, ಅದರ ಜ್ಞಾನ ಏನು, ಅದರ ಲಕ್ಷಣವೇನು, ಎಷ್ಟು ವಿಧ ಅಂತ ಹೇಳಿ ಅದರ ವಿಚಾರವನ್ನು ಮಾಡಿದ್ರು ಅಂತ. ಇಷ್ಟು ಕೇವಲ ಪ್ರಮಾಣದ ವಿಭಾಗವನ್ನು ಒಟ್ಟು ನಮ್ಮ ಮತ ಪ್ರಕಾರ ಸೂಚನೆ ಮಾಡಿದ್ರು. ಇನ್ನು ಮುಂದೆ ಆ 4 ತರಹ ವಿಭಾಗ ಮಾಡೋದು ಸರಿಯಲ್ಲ, ಇನ್ನು ಕೆಲವರು ಬೇರೆ ಬೇರೆ ಅದನ್ನು ಹೇಳ್ತಾರೆ, ಅದನ್ನು ನೀವು ಹೇಳಬೇಕಲ್ಲ ಅಂತ ಪ್ರಶ್ನೆ ಮಾಡ್ತಾರೆ. ಮತ್ತೆ ಅದರ ಖಂಡನೆಯನ್ನು ಮುಂದೆ ಮಾಡ್ತೇವೆ. ಇನ್ನು ಮುಂದೆ ಮುಂದಿನ ಭಾಗ ನಾಳೆ ಭಾಗ. ಆಯ್ತಾಚಾರ್ಯ. ಶ್ರೀಕೃಷ್ಣ ನಮಸ್ಕಾರ ಆಚಾರ್ಯ. ಶ್ರೀಕೃಷ್ಣ ಅರ್ಪಣಮಸ್ತು. ನಮಸ್ಕಾರ.